ಬಿಹಾರದ ರಾಜಕೀಯ ಅಖಾಡ ಮತ್ತೆ ರಂಗೇರ್ತಾ ಇದೆ. ಕೆಲವೇ ತಿಂಗಳ ಹಿಂದೆ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಬಹುಮತವನ್ನು ಸಾಧಿಸಿತ್ತು. ಈಗ ಬಿಹಾರದ ರಾಜಕೀಯ ರಿಯಾಕ್ಟಿವ್ ಆಗಿರೋದಕ್ಕೆ ಕಾರಣ ಬಂಕೀಪುರ ಕ್ಷೇತ್ರದ ಉಪಚುನಾವಣೆ. ಬಂಕೀಪುರದಿಂದ 5 ಬಾರಿ ಗೆದ್ದಿದ್ದ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜ್ಯಸಭೆಗೆ ಆಯ್ಕೆಯಾದ ನಂತರ ಆ ಕ್ಷೇತ್ರ ಖಾಲಿಯಾಗಿತ್ತು. ಈಗ ಬಂಕೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆಯಾಗಿದ್ದು, ಬಂಕೀಪುರದಿಂದ ಖ್ಯಾತ ಪೋಲ್ ಸ್ಟ್ರಾಟಜಿಸ್ಟ್ ಹಾಗೂ ಜನ್ ಸುರಾಜ್ ಪಕ್ಷದ ಸ್ಥಾಪಕ ಪ್ರಶಾಂತ್ ಕಿಶೋರ್ ನಾನೇ ಈ ಬಾರಿ ಖುದ್ದು ಅಖಾಡಕ್ಕೆ ಇಳಿತೀನಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಪ್ರಸ್ತುತ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರತಕ್ಕಂತಹ ನಿತಿನ್ ನಬೀನ್ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಪಕ್ಷ ಸಂಘಟನೆ ಮತ್ತು ರಾಷ್ಟ್ರ ರಾಜಕಾರಣಕ್ಕೆ ನಬೀನ್ ಅವಶ್ಯಕತೆ ಇರೋದ್ರಿಂದ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಲಾಗಿತ್ತು. ಹೀಗಾಗಿ ಖಾಲಿಯಾಗಿರೋ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಲಿದ್ದು ಬಂಕೀಪುರ ರೋಚಕ ಹಣಾಹಣಿಗೆ ಸಿದ್ಧವಾಗ್ತಿದೆ. 2025ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನ್ ಸುರಾಜ್ ಪಕ್ಷ 238 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿತ್ತು. ಅದರಲ್ಲಿ 236 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಠೇವಣಿಯನ್ನೇ ಕಳ್ಕೊಂಡಿದ್ರು. ಒಟ್ಟಾರೆ 3.44% ಮತಗಳನ್ನು ಪಡೆಯೋದಕ್ಕೆ ಮಾತ್ರ ಸಾಧ್ಯವಾಗಿತ್ತು. ಆದರೆ ಹಲವು ಕ್ಷೇತ್ರಗಳಲ್ಲಿ ಪ್ರಮುಖ ಸ್ಪರ್ಧಿಗಳಿಗೆ ಸ್ಪರ್ಧೆಯನ್ನು ಒಡ್ಡಿದ್ರು. ಅಲ್ಲದೆ 33 ಕ್ಷೇತ್ರಗಳಲ್ಲಿ ಜನ್ ಸುರಾಜ್ ಮಾಡಿದ ಮತ ವಿಭಜನೆಯಿಂದಾಗಿ ಎನ್ಡಿಎನ 18 ಸೀಟುಗಳನ್ನು ಮತ್ತು ಮಹಾಗಠಬಂಧನ 13 ಸೀಟುಗಳನ್ನು ಕಳೆದುಕೊಳ್ಳಬೇಕಾಯಿತು. ಎನ್ಡಿಎ ಸರ್ಕಾರದ ಮಹಿಳಾ ನಗದು ವರ್ಗಾವಣೆ ಯೋಜನೆ ಮತ್ತು ಸಾಂಪ್ರದಾಯಿಕ ಜಾತಿ ರಾಜಕಾರಣವನ್ನು ಮೀರಿ ಮತದಾರರನ್ನು ಸೆಳೆಯೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹದ್ದು ಪ್ರಶಾಂತ್ ಕಿಶೋರ್ ನೇತೃತ್ವದ ಪಕ್ಷದ ಸೋಲಿಗೆ ಕಾರಣ ಆಗಿತ್ತು. ಪ್ರಶಾಂತ್ ಕಿಶೋರ್ ಈ ಉಪಚುನಾವಣೆಯನ್ನು ಬಿಹಾರದ ಪ್ರಸ್ತುತ ಸಾಮ್ರಾಟ್ ಚೌಧರಿ ನೇತೃತ್ವದ ಬಿಜೆಪಿ ಸರ್ಕಾರದ ಮೇಲಿನ ಜನಮತ ಸಂಗ್ರಹ ಅಂತ ಹೇಳಿ ಕರೆದಿದ್ದಾರೆ. ಬಿಜೆಪಿ ಏನಾದರೂ ಇಲ್ಲಿ ಸೋತ್ರೆ ಜನರು ಅವರ ಆಡಳಿತವನ್ನು ಒಪ್ಪುತ್ತಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಆಗುತ್ತೆ ಅಂತ ಹೇಳಿ ಸವಾಲನ್ನು ಕೂಡ ಹಾಕಿದ್ದಾರೆ. 2025ರ ಚುನಾವಣೆಯ ವೈಫಲ್ಯಗಳಿಂದ ಪಾಠ ಕಲಿತಿರ್ತಕ್ಕಂತಹ ಪ್ರಶಾಂತ್ ಕಿಶೋರ್ ತಮ್ಮ ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಮತ್ತು ಮುಂಬರುವಂತಹ ದಿನಗಳಲ್ಲಿ ಪ್ರಮುಖವಾದಂತಹ ಶಕ್ತಿಯಾಗಿ ಹೊರಹೊಮ್ಮಲು ಹೊಸ ತಂತ್ರಗಳನ್ನು ಕೂಡ ಈ ಚುನಾವಣೆಯಲ್ಲಿ ರೂಪಿಸ್ತಾ ಇದ್ದಾರೆ. ಇಷ್ಟು ದಿನ ತೆರೆಮರೆಯಲ್ಲಿದ್ದುಕೊಂಡು ರಾಜಕೀಯ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಂತಹ ಕಿಶೋರ್ ಈಗ ತಾವೇ ನೇರವಾಗಿ ಕಣಕ್ಕಿಳಿಯುವ ಮೂಲಕ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹವನ್ನು ತುಂಬಲು ಮುಂದಾಗ್ತಾ ಇದ್ದಾರೆ. ನಾನು ಒಬ್ಬನೇ ಶಾಸಕನಾಗಿ ವಿಧಾನಸಭೆ ಪ್ರವೇಶಿಸಿದ್ರು ಉಳಿದ 242 ಶಾಸಕರುಗಳಿಗಿಂತಲೂ ಹೆಚ್ಚು ಪ್ರಭಾವವನ್ನು ಬೀರ್ತೀನಿ ಅಂತ ಹೇಳಿ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಕೀಪುರ ಕ್ಷೇತ್ರ ರಾಜಧಾನಿ ಪಟ್ನಾದ ಹೃದಯ ಭಾಗದಲ್ಲಿದ್ದು ಬಿಹಾರದ ಅತ್ಯಂತ ಶ್ರೀಮಂತ ಮತ್ತು ವಿದ್ಯಾವಂತ ಮತದಾರರನ್ನು ಹೊಂದಿದೆ. ಜಾತಿ ಮತ್ತು ಧರ್ಮದ ಸಾಂಪ್ರದಾಯಿಕ ರಾಜಕಾರಣವನ್ನು ಬದಿಗಿಟ್ಟು ಅಭಿವೃದ್ಧಿಯ ಹೆಸರಿನಲ್ಲಿ ಈ ಪ್ರಬುದ್ಧ ಮತದಾರರನ್ನು ಸೆಳೆಯುವುದು ಜನ್ ಸುರಾಜ್ನ ಪ್ರಮುಖ ತಂತ್ರ ಅಂತ ಹೇಳಿ ಅವರು ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ. ಬಿಹಾರದಲ್ಲಿ ಆರ್ಜೆಡಿ, ಕಾಂಗ್ರೆಸ್ ಮತ್ತು ಜೆಡಿಯು ಬಿಜೆಪಿ ಒಕ್ಕೂಟಗಳಿಗೆ ಪರ್ಯಾಯವಾಗಿ ಹೊಸ ರಾಜಕೀಯ ವ್ಯವಸ್ಥೆಯನ್ನು ತರೋದಕ್ಕೆ ಪ್ರಶಾಂತ್ ಕಿಶೋರ್ ಪ್ರಯತ್ನಿಸುತ್ತಿದ್ದಾರೆ. ಒಂದು ವೇಳೆ ಬಂಕೀಪುರದಲ್ಲಿ ಗೆಲುವು ಸಾಧಿಸಿದರೆ ಅದನ್ನು ಮುಂದಿನ ಸಾರ್ವತ್ರಿಕ ಚುನಾವಣೆಗಳಿಗೆ ಭದ್ರ ಬುನಾದಿಯನ್ನಾಗಿ ಬಳಸಿಕೊಳ್ಳೋದು ಜನ್ ಸುರಾಜ್ನ ಯೋಜನೆಯಾಗಿದೆ. ಕಳೆದ ಚುನಾವಣೆಯಲ್ಲಿ ಕೇವಲ ವೋಟ್ ಕಟರ್ ಎಂಬ ಹಣಪಟ್ಟಿ ಬಂದಿರೋದ್ರಿಂದ ಈ ಬಾರಿ ಕೇವಲ ಮತಗಳಿಕೆಯನ್ನಷ್ಟೇ ಅಲ್ಲದೆ ನಿರ್ಣಾಯಕವಾಗಿ ಸ್ಥಾನವನ್ನು ಗೆಲ್ಲುವ ನಿಟ್ಟಿನಲ್ಲಿ ಬೂತ್ ಮಟ್ಟದ ಸಂಘಟನೆ ಬಲಪಡಿಸಲು ಪಕ್ಷ ಕಾರ್ಯಪ್ರವೃತ್ತ ಆಗಿದೆ. ಬಂಕೀಪುರದಲ್ಲಿ ಒಂದು ವೇಳೆ ಪ್ರಶಾಂತ್ ಕಿಶೋರ್ ಗೆದ್ದರೆ ಹೊಸ ಇತಿಹಾಸ ಸೃಷ್ಟಿಯಾಗೋದಂತೂ ಖಂಡಿತ. ಆದರೆ ಬಿಹಾರದ ಜನ ಸಾಂಪ್ರದಾಯಿಕ ರಾಜಕಾರಣವನ್ನು ಬಿಟ್ಟು ಅಭಿವೃದ್ಧಿಯ ಪರವಾದಂತಹ ರಾಜಕೀಯಕ್ಕೆ ಮಣೆ ಹಾಕ್ತಾರ ಅನ್ನೋದನ್ನ ಚುನಾವಣೆ ನಡೆಯುವವರೆಗೂ ಕಾದು ನೋಡಬೇಕಿದೆ. ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪೊಲಿಟಿಕಲ್ ಟಿವಿ.